ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಸೊ ದೇವರು ನಮ್ಮನ್ನ ಈ ಒಂದು ದಿನವನ್ನು ಕಾಣಲಿಕ್ಕೆ ಕ್ಷೇಮವಾದ ಆರೋಗ್ಯಕರವಾದ ಒಂದು ಮುಂಚಾನೆಯನ್ನು ಒದಗಿಸಿಕೊಟ್ಟಿರುವಾಗ ದೇವಾದಿ ದೇವರಿಗೆ ನಾನು ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಿದ್ರೆ ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ತೋರಿಸಿ ತನ್ನ ವಾಕ್ಯದ ಮೂಲಕ ತನ್ನ ಮಾತುಗಳ ಮೂಲಕ ನಮ್ಮಲ್ಲಿ ಬಲವನ್ನು ತುಂಬಿ ನಮ್ಮನ್ನು ಬದುಕಿಸುವಂತೆ ಮಾಡುವಂಥ ದೇವರಾಗಿದ್ದಾರೆ. ಹಾಗೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಆಮೇನ್, ಹಾಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ನೂತನ ವರ್ಷದಲ್ಲಿ ನಾವು ಅಂದುಕೊಂಡು ಹೆಜ್ಜೆಟ್ಟುವರಪ್ಪ, ಕಳೆದ ವರ್ಷದಲ್ಲಿ ಅನೇಕ ಪರಿಸ್ಥಿತಿಗಳನ್ನ ಎದುರಿಸಿದೆ ಸ್ವಾಮಿ, ಅನೇಕರ ಕೆಡುಕರ ಕೈಗೆ ಸಿಕ್ಕಿ ನಾನು ಅವಮಾನ ಪಟ್ಟಿದ್ದೆ ಸ್ವಾಮಿ. ಅಪ್ಪ, ನಾನು ಬದುಕಲಾರೆ ಎಂಬುದಾಗಿ ಅಂದುಕೊಂಡೆ ಅಪ್ಪ. ಆದರೆ ನೂತನ ವರ್ಷದಲ್ಲಿ ಕಾಲಿಡಿಸಿದ್ಯಾ ಅಂತ ಪರಿಸ್ಥಿತಿಗಳು ಅಪ್ಪ ನನ್ನಕ್ಕೆ ಮತ್ತೆ ಬರದಂತೆ ಅಪ್ಪ, ಅಂಥ ತಡೆಗಳು ಅಂಥ ಒಂದು ಸಮಸ್ಯೆಗಳು ಕರ್ತನೆ ಮತ್ತೆ ನನ್ನ ಜೀವನದಲ್ಲಿ ಬರದಂತೆ ಕಾರ್ಯವನ್ನು ಮಾಡಿ ನೂತನ ವರ್ಷಕ್ಕೆ ಹೆಜ್ಜೆಡುವಂತೆ ಕೃಪೆ ಕೊಡು ಎಂಬುದಾಗಿ ಅನೇಕರು ಪ್ರಾರ್ಥಿಸಿ ಈ ನೂತನ ವರ್ಷದಲ್ಲಿ ನೂತನ ದಿನದಲ್ಲಿ ಹೆಜ್ಜೆ ಇಟ್ಟಿರ್ಬೋದು. ದೇವರು ಅದೇ ಹೇಳ್ತಾ ಇದ್ದಾರೆ, ಕೆಡುಕನ ಕೈಗೆ ನಮ್ಮನ್ನು ಸಿಕ್ಕದಂತೆ ದೇವರು ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಆಮೇಲೆ ಅನೇಕ ಕೆಡುಕನು ತನ್ನ ಕುತಂತ್ರದಿಂದ ಮನುಷ್ಯರ ಮೂಲಕವಾಗಿಯೋ ಪರಿಸ್ಥಿತಿಗಳ ಮೂಲಕವಾಗಿಯೋ ಸಮಸ್ಯೆಗಳನ್ನು ತಂದು ಅನಾರೋಗ್ಯವನ್ನು ತಂದು ಸಾಲ ಬಾಧೆಯಿಂದಲೂ ಆ ಒಂದು ಅವಮಾನದ ಪರಿಸ್ಥಿತಿಗಳನ್ನ ಏರ್ಪಡಿಸಿ ನಮ್ಮನ್ನು ಬೀಳುವಂತೆ ಮಾಡಬೇಕೆಂಬುದಾಗಿ ಆತನು ನೆನೆಸಿರಬಹುದು. ಆತನೇ ಆದರೆ ನನ್ನ ಜೀವ ಸ್ವರೂಪನಾದ ದೇವರು ಆತನಿಗೆ ನಾಚಿಕೆ ಉಂಟು ಮಾಡುವಂಥ ರೀತಿಯಲ್ಲಿ ನಮ್ಮನ್ನು ಸಜೀವವಾಗಿರಿಸಿದ್ದಾರೆ. ಆತನು ಕಳೆದ ವರ್ಷದಲ್ಲಿಯೇ ನಮ್ಮ ಪ್ರಾಣವನ್ನು ತೆಗೆಯಬೇಕೆಂಬುದಾಗಿ ಆತನು ನೆನೆಸಿರಬಹುದು. ನಾವು ಕುಗ್ಗಿ ಹೋದಂಥ ಸ್ಥಿತಿಯಲ್ಲಿ ಇರಬೇಕೆಂಬುದಾಗಿ ಆತನು ನೆನೆಸಿ ಅನೇಕ ಪ್ರಯತ್ನಗಳನ್ನು ಪಟ್ಟಿರ್ಬೋದು. ಆದರೆ ಜೀವ ಸ್ವರೂಪನಾದಂಥ ದೇವರು ನೂತನ ವರ್ಷದಲ್ಲಿ ನಮ್ಮನ್ನು ಇನ್ನೂ ಉತ್ಸಾಹದಿಂದ, ಇಂಥ ಸಂತೋಷದಿಂದ, ಇನ್ನೂ ಬಲದಿಂದ, ಚೈತನ್ಯವುಳ್ಳವರಾಗಿ ನಾವು ನೂತನ ವರ್ಷಕ್ಕೆ ಕಾಲಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ನಮ್ಮಲ್ಲಿ ಅನೇಕ ಭಯಗಳಿರ್ಬೋದು, ಯಾವ ಅಪ್ಪಗೆ ಯಾವ ಕಡೆಯಿಂದ ಬರುತ್ತದೋ ಗೊತ್ತಿಲ್ಲ ಎಂಬುದಾಗಿ ನಿಜವೇ. ಆದರೆ ದೇವರು ವಾಗ್ದಾನ ಮಾಡ್ತಿದ್ದಾರೆ, ನಾವು ನಂಬಿ ದೇವರಲ್ಲಿ ಪ್ರಾರ್ಥಿಸೋದ್ರೆ ಅಪ್ಪ ನಿನ್ನ ವಾಕ್ಯವು ಹೇಳಲ್ಪಡ್ತಿದೆ ಅಲ್ಲ ಸ್ವಾಮಿ, ಅಪ್ಪ ನಮ್ಮನ್ನು ಯಾವುದೇ ಕೆಡುಕನ ಕೈಗೆ ನಮ್ಮನ್ನು ಕರ್ತನೆ ಸಿಕ್ಕಿಸದಂತೆ ಕೆಡುಕನ ಕೈಯಿಂದ ನಾವು ನಮ್ಮ ತಪ್ಪಿಸಿ ಕಾಪಾಡುವಂಥ ದೇವರು ನೀನು ಎಂಬುದಾಗಿ ನಾವು ವಾಕ್ಯ ಹೇಳಲ್ಪಡ್ತಿದೆ. ನಾವು ಅರಿಕೆ ಮಾಡಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾವುದರಿಂದಲೂ ಕೂಡ, ಯಾವ ಮನುಷ್ಯರಿಂದಲೂ ಕೂಡ, ಯಾವ ಪರಿಸ್ಥಿತಿಗಳಿಂದಲೂ ಕೂಡ ಕರ್ತನೆ, ಯಾವ ಸಮಸ್ಯೆಗಳಿಂದಲೂ ಕೂಡ ನಾವು ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡು ಸ್ವಾಮಿ. ಅಪ್ಪ ನಮ್ಮನ್ನು ನಿನ್ನಲ್ಲಿ ನಡೆಸಿಕೋ ಕರ್ತನೆ, ನಮ್ಮ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಮೊರೆ ಇಡುವಾಗ ದೇವರು ಖಂಡಿತವಾಗಿಯೂ ತನ್ನ ವಾಗ್ದಾನವನ್ನು ನೆರವೇರಿಸುವಂಥ ದೇವರು. ಪ್ರಿಯರೇ, ಅನೇಕರು ಸುಳ್ಳುಗಳನ್ನು ಹೇಳಿ ಸುಳ್ಳು ಕೇಸುಗಳನ್ನು ಇಟ್ಟು ನಿಮ್ಮನ್ನು ಬೀಳಿಸಬೇಕೆಂಬುದಾಗಿ ನೆನೆಸಿರ್ಬೋದು. ಸುಳ್ಳುಗಳನ್ನು ಹೇಳಿ ನಿಮ್ಮ ಜೀವನವನ್ನು ನಾಶ ಮಾಡಬೇಕೆಂಬುದಾಗಿ ಮೋಸ ನಿಪ್ಪಡಿಸಿರಬಹುದು. ಆದರೆ ಮನುಷ್ಯರು ಗೊತ್ತಿಲ್ಲದೇ ಸೈತಾನಕ್ಕೆ ಒಳಗಾಗಿ ಅಂತ ಕಾರ್ಯಗಳನ್ನ ಮಾಡಿರ್ತಾರೆ. ಸೈತಾನ ಕುತಂತ್ರ ಇದೆಲ್ಲ. ಆದರೆ ನಾನು ನೀನು ನಂಬಿರುವಂಥದ್ದು ಜೀವ ಸ್ವರೂಪನನ್ನು, ನಮ್ಮನ್ನು ಬದುಕಿಸುವಂಥ ದೇವರನ್ನ, ನಮ್ಮನ್ನು ಕಾಪಾಡುವಂಥ ದೇವರನ್ನ, ನಮ್ಮನ್ನು ರಕ್ಷಿಸಿದಂಥ ದೇವರನ್ನ, ನಮಗೆ ನಿತ್ಯ ರಾಜ್ಯವನ್ನು ಒದಗಿಸಿಕೊಟ್ಟಂಥ ದೇವರನ್ನಾಗಿದೆ ನಾನು ನೀನು ನಂಬಿ ಜೀವಿಸ್ತಾ ಇರೋದು. ಪ್ರಿಯರೇ, ಅದು ನಿಜವೇ ಆಗಿದ್ರೆ, ನೀನು ಕ್ರಿಸ್ತನಿಗಾಗಿ ಜೀವಿಸ್ತಾ ಇರೋದಾದರೆ, ನೀನು ಕ್ರಿಸ್ತನಲ್ಲಿಯೇ ಜೀವಿಸ್ಬೇಕೆಂಬುದಾಗಿ ನೆನೆಸೋದಾದರೆ, ನೀನು ಪ್ರಾರ್ಥಿಸೋದಾದರೆ ಎಲ್ಲವೂ ಬದಲಾಗಿ ಹೋಗುತ್ತೆ. ಆ ನಾಡು ಪೌಲರು ಸೀಲರು ಅವರನ್ನು ಅಪಾಯಕ್ಕೆ ಸಿಕ್ಕಿಸ್ಬೇಕೆಂಬುದಾಗಿ ಅವರನ್ನು ಜೈಲಿಗೆ ಹಾಕಿದ್ರೆ ಅವರು ಪ್ರಾರ್ಥನೆ ಮಾಡಿ ಸ್ತುತಿ ಪದಗಳನ್ನು ಹಾಡುವಾಗಲೇ ಅಲ್ಲಿ ಅಸ್ಥಿರವಾರವೇ ಕದಲಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ದಾನಿಯೇಲನನ್ನು ಕೂಡ ಕೆಲವೊಬ್ಬರು ಕೆಡುಕರು, ಕೆಟ್ಟ ಉದ್ದೇಶವುಳ್ಳಂಥವರು ದಾನಿಯೇಲನ ಸಿಂಹದ ಗವಿಗೆ ಹಾಕಿಸಿ ಆತನ ಕೊಲ್ಲಿಸಬೇಕೆಂಬುದಾಗಿ ನೆನೆಸಿದ್ರು. ಅದು ಕೂಡ ಅವರ ಪ್ಲಾನ್ ಎಲ್ಲ ಸಕ್ಸಸ್ ಆಯ್ತು ಎಂದು ನೆನೆಸಿದ್ರು. ಆದರೆ ದೇವರು ಆ ಎಲ್ಲ ಕೆಡುಕರ ಕೈಯಿಂದ ಆ ಸಿಂಹದ ಬಾಯಿಗಳನ್ನು ಮುಚ್ಚಿ, ಆ ವೈರಿಯ ಬಾಯಿಗಳನ್ನು ಮುಚ್ಚಿ ಆ ಒಂದು ದಾನಿಯೇಲನ ಹೊರಗೆ ತೆಗೆದುಕೊಂಡು ಬಂದರು. ಆಮೇಲೆ ಕೆಡುಕರ ಕೈಯಿಂದ ತಪ್ಪಿಸುವಂಥ ದೇವರು. ಆ ಪರಿಸ್ಥಿತಿಗಳು ಹತ್ತಿರ ಬಂತು, ಮುಗೀತು ನಮ್ಮ ಪರಿಸ್ಥಿತಿ ಎಂಬುದಾಗಿ ನಾವು ನೆನೆಸಿದರೂ ಕೂಡ ಕೊನೆ ಕ್ಷಣದಲ್ಲಿ ದೇವರ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾರೆ. ಆಮೇಲೆ ಹೌದು,
ಯಾಕೆಂದರೆ ನಾವು ಆತನ ಮಕ್ಕಳು, ಆತನ ಭಯಭಕ್ತಿಯಲ್ಲಿರುವಂಥ ಮಕ್ಕಳು, ಯಾವಾಗಲೂ ಆತನ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಂಥ ಮಕ್ಕಳಾಗಿದ್ದರೆ, ಆತನಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಿದ್ದರೆ, ಆತನ ವಾಕ್ಯವನ್ನು ಯಾವಾಗಲೂ ಧ್ಯಾನಿಸುವಂಥವರ ಮಕ್ಕಳಾಗಿದ್ದರೆ, ಖಂಡಿತವಾಗಿಯೂ ನಮ್ಮ ಮೇಲೆ ವಿರುದ್ಧವಾಗಿ ಎದ್ದೇಳುವಂಥ ಪ್ರತಿ ಪರಿಸ್ಥಿತಿಗಳನ್ನ, ಪ್ರತಿ ಕೆಡುಕನ ಕಾರ್ಯದಿಂದ, ಪ್ರತಿ ಕೆಡುಕನಿಂದ ಕೂಡ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡ್ತಾರೆ. ನಾವು ಮಾಡಬೇಕಾಗಿದ್ದು ಒಂದೇ, ಆತನ ಪಾದ ಸನ್ನಿಧಾನದಲ್ಲಿ ನಾವು ಮೊರೆ ಇಡಬೇಕು. ಆತನ ಪಾದ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಂಥವರಾಗಬೇಕು. ಈ ಲೋಕದ ಯಾತ್ರೆಯಲ್ಲಿ ನಮಗೆ ಸಂಕಟ ಉಂಟು, ಆದರೆ ದೇವರು ಜೀವನ ಒದಗಿಸಿ ಕೊಡ್ತಾರೆ. ಆಮೇಲೆ ನಿಮ್ಮ ಏನೇ ಪರಿಸ್ಥಿತಿಗಳಿದ್ರೂ ಕೂಡ ನಮಗೆ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ, ನಿಮಗಾಗಿ ನಾವು ಪ್ರಾರ್ಥಿಸುವಂಥವರಾಗ್ತೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಉನ್ನತನೇ, ಅಪ್ಪ ನಿನಗೆ ಸ್ತೋತ್ರ. ಪರಲೋಕದಲ್ಲಿ ಆಸೀನನಾದಂಥ ದೇವರೇ, ಅದ್ವಿತೀಯ ಕುಮಾರನ ಮೂಲಕವಾಗಿ ಕರ್ತನೆ ಅಪ್ಪ ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿ ಕರ್ತನೆ, ಎಲ್ಲ ಕೆಡುಕನ ಕೈಯಿಂದ, ಕೆಡುಕನ ಕುತಂತ್ರಗಳಿಂದ ಅಪ್ಪ, ಕೆಡುಕನ ಎಲ್ಲ ಮೋಸದ ವಂಚನೆ ಕಾರ್ಯಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವನಿಗೆ ಸ್ತೋತ್ರ. ಯಾರ್ಯಾರು ಸ್ವಾಮಿ ಇನ್ನೂ ಕೆಡುಕನ ಕೈಗೆ ಸಿಕ್ಕಿ ಅಪ್ಪ ತಮ್ಮ ಜೀವನ ನಷ್ಟಪಡಿಸಿ ಅವರನ್ನು ಒಂದು ಬಾರಿ ದೃಷ್ಟಿಸಿ ನೋಡು ಕರ್ತನೆ. ಯಾವ ಈ ಭಯದಲ್ಲಿದ್ದಾರೋ, ಏನಾಗುತ್ತೋ, ಯಾವ ಅಪಾಯ ಬರುತ್ತೋ ಅಂಥವ್ರಿಗೆ ಆ ಭಯವನ್ನು ತೊಲಗಿಸಿ, ನಮ್ಮೆಲ್ಲರಿಗೂ ಅಂಥ ಭಯವನ್ನು ತೊಲಗಿಸಿ ಅಪ್ಪ, ಕೆಡುಕನ ಕಾರ್ಯಗಳಿಂದ ತಪ್ಪಿಸಿ ನಮ್ಮನ್ನು ಕಾಪಾಡಿ, ನಮ್ಮ ಹಿಮಾರ್ಥವಾಗಿ ನಮ್ಮನ್ನು ನಿಲ್ಲಿಸಿ ಅಪ್ಪ, ನೀನು ಮಹಿಮೆ ಒಂದು ಸಾಕ್ಷಿಯಾಗಿ ನಮ್ಮನ್ನು ನಿಲ್ಲಿಸುವುದಾಗಿ ಬೇಡಿಕೊಳ್ಳುತ್ತಾ, ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಬೇಡಿದ್ದ ಎಲ್ಲವನ್ನು ಹೊಂದಿಕೊಂಡಿದ್ದೇವೆ ಜೀವಗಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.